ಋಣದ ಮಣ ಮರಣದಾಚೆಗೂ ಗೋಚರ, ಆಡಿದ ಮಾತು ಅಳಿದ ಮೇಲೂ ಗೋಚರ, ಮಾಡಿದ ದಾನ ಧರ್ಮ ಯಮನಿಗೂ ಗೋಚರ, ಆಚರಿಸಿದ ಭಾವ ಭಕ್ತಿ ಶಂಕರನಿಗೂ ಗೋಚರ. ವಿಷ್ಣು, ನೀವು ಯಾವುದೇ ಕಾರಣಕ್ಕೂ ಆ ಚಕ್ರಾಯುಧ ಇರೋ ಮನೆಗೆ ಹೋಗಬೇಡಿ. ಅಮೃತ ಮನೇಲಿ ಇರೋವರೆಗೂ ನಾವು ಅವಳಿಗೆ ಯಾವುದೇ ರೀತಿ ತೊಂದರೆ ಕೊಡೋದಕ್ಕೆ ಸಾಧ್ಯವಿಲ್ಲ. ಭೈರವ ಮಹಾಮಾಂತ್ರಿಕ ಅಂತ ಅವನ್ನ ನಂಬಿ ತಪ್ಪು ಮಾಡ್ಬಿಟ್ಟೆ. ಆ ಚಕ್ರಾಯುಧ ಇರೋವರೆಗೂ ನಾನು ಅಮೃತಂಗೆ ಏನೂ ಮಾಡೋಕ್ಕಾಗೋದಿಲ್ಲ. ಅರ್ಜುನ್, ಎಲ್ಲೋಗಿದ್ರಿ? ಯಾವುದೋ ಅರ್ಜೆಂಟ್ ಕೆಲಸ ಅಂತ ಮನೆಯಿಂದ ಹೊರಗೆ ಹೋದೆ. ಆದರೆ ಏನು ಕೆಲಸ, ಎಲ್ಲಿಗೆ ಹೋಗ್ತಾ ಇದ್ದೆ ಅನ್ನೋದೇ ಮರ್ತು ಹೋಯ್ತು. ಅದಕ್ಕೆ ವಾಪಸ್ ಬಂದೆ. ಹಾಗೆ ಮರ್ತೋಗೋ ಥರ ಮಾಡಿದ್ದೆ ನಾನು. ನನಗೆ ಯಾಕೋ ರೆಸ್ಟ್ ಬೇಕು ಅನ್ನಿಸ್ತದೆ. ನಾನು ಹೊರಡ್ತೀನಿ. ನನ್ನ ಗುರಿ ಆ ನಾಗಿಣಿ ಅಲ್ಲ, ಈ ಅರ್ಜುನ್. ಅಮೃತನ್ನ ಅರ್ಜುನ್ನಿಂದ ದೂರ ಮಾಡೋದಕ್ಕಿಂತ ಅರ್ಜುನ್ನೇ ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ರುದ್ರ, ಅಪ್ಪಿ ತಪ್ಪಿ ಕೂಡ ಯಾರ ಹೆಸರು ಮಿಸ್ ಆಗೋಗಿಲ್ಲ. ಅದಕ್ಕೆ ತಾನೇ ಹಾಕಿರೋ ಲಿಸ್ಟನ್ನೇ ಕ್ರಾಸ್ ಚೆಕ್ ಮಾಡ್ತಾ ಇರೋದು. ಮತ್ತೆ ಏನು ಮಾಡ್ತಾ ಇದ್ದೀರಾ ನೀವಿಬ್ರು? ಮದುವೆಗೆ ಯಾರನ್ನ ಕರಿಬೇಕು ಅನ್ನೋದನ್ನ ಲಿಸ್ಟ್ ಮಾಡ್ತಾ ಇದ್ವಿ. ಅರ್ಜುನ್ಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ಏನ್ ಹೀಗೆ ಮಾತಾಡ್ತಿದ್ಯಾ ನೀನು? ಮತ್ತಿನ್ ಹೇಗೆ ಮಾತಾಡಬೇಕು? ಅವನಿಗೆ ಇಷ್ಟ ಇಲ್ಲದೆ ಇರೋ ಮದುವೆನ ಮಾಡಿಸಿ ಅವ್ನ ಮನಸ್ಸನ್ನ ಮುರಿಯೋ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಾ? ವಿಷ್ಣು, ಈಗಾಗಲೇ 10 ಜನ 10 ಥರ ಮಾತಾಡ್ತಾ ಇದ್ದಾರೆ. ನಿಮ್ಮ ಮನೆ ಸೊಸೆ ಎಲ್ಲೋದ್ಲು ಅಂತ. ಈಗ ಈ ಮದುವೆ ಮಾಡಿದ್ರೆ ಆಡೋರ್ ಬಾಯಿಗೆ ಆಹಾರ ಕೊಟ್ಟಂಗಾಗತ್ತೆ. ಹಾಗಂತ ಮದುವೆ ನಿಲ್ಸಕ್ಕಾಗತ್ತಾ? ನಿಲ್ಲಿಸ್ಬೇಕು. ಮುಂದೆ ಆಗೋ ಅನಾಹುತ ತಪ್ಪುತ್ತೆ. ಏನು ಮುಂದೆ ಆಗೋ ಅನಾಹುತ? ಅರ್ಜುನ್ಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನಾಳೆ ಹೊಂದ್ಕೊಂಡು ಹೋಗ್ತಾನೆ ಅಂತ ಏನ್ ಗ್ಯಾರಂಟಿ? ಹೊಂದ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮಣಿ ಮನೆ ಬಿಟ್ಟು ಹೋಗ್ತಾಳೆ. ಆಗ ನೀವೇನ್ ಮಾಡ್ತೀರಾ? ನೀವ್ ಅಂದ್ಕೊಂಡಾಗೆ ಸಮಾಜ ಇಲ್ಲ ಕೊಂಡ್ರು. ಈ ಸಮಾಜ ಯಾವತ್ತು ಗಂಡು ಮಕ್ಕಳನ್ನೇ ಅನುಮಾನದಿಂದ ನೋಡೋದು. ಅಕಸ್ಮಾತು 2ನೇ ಮದುವೆ ಮುರಿದು ಬಿಟ್ರೆ 3ನೇ ಮದುವೆ ಮಾಡಕ್ಕೆ ನಿಂತ್ಕೋತೀರಾ? ಮಾತಾಡ್ರಿ. ಆಗೋದಿಲ್ಲ ತಾನೆ? ಅದಕ್ಕೆ ಅದ್ರ ಬದಲು ಅಮೃತನ ಕೈ ಹಿಡಿದು ಮನೆಗೆ ಕರ್ಕೊಂಡು ಬರೋಣ ಅಂತ ಹೇಮ ಹೇಳ್ತಿದ್ದಾಳೆ ಅಲ್ವೇನೆ? ಹಾ, ಹೌದು ಅತ್ತೆಮ್ಮ. ಅಮೃತ ಮತ್ತೆ ಈ ಮನೆಗೆ ಬರಕೂಡ್ದು. ಅದನ್ನ ನಾವಿಬ್ರು ಒಪ್ಪೋದಿಲ್ಲ. ಅರ್ಜುನ್, ನೋಡಮ್ಮ ಮಣಿ, ನಿನ್ನನ್ನು ನಮ್ಮ ಮನೆ ಸೊಸೆ ಮಾಡ್ಕೊಳ್ಬೇಕು ಅಂತೇಳಿ ನನಗೆ ತುಂಬಾ ಆಸೆ ಇದೆ. ಆದರೆ ನಮ್ಮ ಅರ್ಜುನ್ ಅವ್ರ ಅಮ್ಮನ ಹತ್ರ ಮಣಿನ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ನಂತೆ. ಹಾಗೆ ಯಾಕೆ ಹೇಳೋದು ನನಗಂತೂ ಗೊತ್ತಿಲ್ಲ. ನಮ್ಮ ನಡುವೆ ಯಾವುದೇ ಗೊಂದಲ ಗೋಜು ಇರಬಾರ್ದು ಅಂತೇಳಿ ನಿಮ್ಮಿಬ್ಬರನ್ನ ನೇರವಾಗಿ ಕರೆಸಿ ಕೇಳ್ತಾ ಇದ್ದೀನಿ.
ಒಂದು ವೇಳೆ ಅರ್ಜುನ್ ನಿಜವಾಗ್ಲೂ ನನಗೆ ಮಣಿನ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ನಾನೇನು ಮಾಡೋದಕ್ಕಾಗೋದಿಲ್ಲ. ನೋಡಮ್ಮ ಮಣಿ, ಅರ್ಜುನ್ ಈ ಮದುವೆನ ಇಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ನೀನು ಮನೆಯಿಂದ ಹೊರಗಡೆ ಹೋಗೋದೇನು ಬೇಕಾಗಿಲ್ಲ. ನಿನಗೆ ಈ ಮನೇಲಿ ಎಷ್ಟು ದಿನ ಇರಬೇಕು ಅನ್ಸುತ್ತೋ ಅಷ್ಟು ದಿನ ಇರ್ಬೋದು. ಏನ್ ಮಾತಾಡ್ತಾ ಇದ್ದೀರಾ ನೀವು? ಯಾವ ಸಂಬಂಧನೂ ಇಲ್ಲದೆ ಒಂದ್ ಹೆಣ್ಣು ಇನ್ನೊಬ್ರು ಮನೇಲಿ ಇರೋದಕ್ಕೆ ಹೇಗ್ ಸಾಧ್ಯ? ನೋಡ್ದವ್ರು ಏನ್ ಅಂದ್ಕೋತಾರೆ? ಅಂದ್ಕೊಳ್ಳೋರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಾ ಹೋದ್ರೆ ಈ ಭೂಮಿನಲ್ಲಿ ಬದುಕೋದಕ್ಕೆ ಆಗೋದಿಲ್ಲ. ಅಷ್ಟಕ್ಕೂ ನೀನು ಯಾಕೆ ಇಷ್ಟೊಂದು ಆತಂಕ ಪಡ್ತಾ ಇದೀಯಾ? ಅರ್ಜುನ್ ಒಂದು ಮಾತು ಕೇಳಿಬಿಡೋಣ, ನೇರವಾಗಿ ಅದೇನು ಹೇಳ್ತಾನೆ ಅಂತೇಳಿ. ಅರ್ಜುನ್, ಮಣಿನ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ನೀನು ನಿಮ್ಮ ಅಮ್ಮನ ಹತ್ರ ಹೇಳಿದೆ ಅಂತೆ. ನಿಜವಾಗ್ಲೂ ನಿನಗೆ ಮಣಿನ ಮದುವೆ ಆಗೋದಕ್ಕೆ ಇಷ್ಟ ಇಲ್ವಾ? ಅರ್ಜುನ್, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ನನ್ನ ಮದುವೆ ಆಗೋಕೆ ನಿಮ್ಗೆ ಇಷ್ಟ ಇಲ್ವಾ? ಹಾ, ನನ್ನ ಪಾಡಿಗೆ ನಾನು ದೇವಸ್ಥಾನದಲ್ಲಿದ್ದೆ. ನಿಮ್ಮ ಮನೆಯವರೆಲ್ಲ ನನ್ನ ಮನೆಗೆ ಕರ್ಕೊಂಡು ಬಂದ್ರು. ನೀವು ನಾನು ನೋಡಿದ ತಕ್ಷಣ ಎಲ್ರ ಮುಂದೆ ಬಂದು ನನ್ನನ್ನು ತಪ್ಕೊಂಡ್ರಿ. ನಿಮ್ಮ ಮನೆಯವರೆಲ್ಲ ಬಂದು ಅರ್ಜುನ್ನ ಮದುವೆ ಆಗು ಅಂದ್ರು, ಒಪ್ಕೊಂಡೆ. ಈಗ ನೀವೇ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೀರಾ, ಇದು ಸರಿನಾ? ಈಗ ಅರ್ಜುನ್ ಬಾಯಿಂದಾನೆ ಬರುತ್ತೆ, ನೋಡ್ತಾ ಇರು. ಆಗ ವಿಷ್ಣು ರುದ್ರ ತಾವೇ ಈ ಮದುವೆ ನಿಲ್ಲಿಸ್ತಾರೆ. ಅಷ್ಟಾದರೆ ಸಾಕು ಅತ್ತೆಮ್ಮ, ಅದಕ್ಕಿಂತ ಇನ್ನೇನು ಸಂತೋಷ ಬೇಕು ನನಗೆ? ಮಣಿಯವರೇ, ಈ ಮದುವೆ ಆಗೋದಕ್ಕೆ ನನಗಿಷ್ಟ ಇಲ್ಲ. ಯಾಕೆ ಅಂದರೆ ನಾನು ನನ್ನ ಹೆಂಡತಿ ಅಮೃತ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಆದರೆ ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ಎಲ್ಲರ ಮುಂದೆ ಈ ರೀತಿ ಹೇಳು ಅಂತ ನಮ್ಮಮ್ಮ ಹೇಳ್ಕೊಟ್ರು. ಅದಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ. ನೀನು ಯಾವಾಗ ಬಂದು ಅರ್ಜುನ್ಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ಯೋ ಆಗಲೇ ಗೊತ್ತಾಯ್ತು ಇದರಲ್ಲಿ ನಿನ್ನ ಮಸಲತ್ತೆ ಏನೋ ಇದೆ ಅಂತೇಳಿ. ಇಲ್ಲ, ಇದನ್ನ ಅರ್ಜುನ್ನೇ ಹೇಳಿದ್ದು, ಅದೇ ಸತ್ಯ. ಅಣ್ಣ, ಇಷ್ಟೆಲ್ಲ ಗೊತ್ತಾದ್ಮೇಲೆ ಯಾಕೆ ಸುಮ್ಮನೆ ನಿಂತಿದ್ಯಾ? ಬಿಟ್ರೆ ಈ ಅತ್ತಿಗೆ ಹರಿಕತೆನ ಹೇಳ್ತಾನೆ ಇರ್ತಾರೆ. ನಿನ್ನೆ ನವರಂಗಿ ಆಟನೆಲ್ಲ ಕಟ್ಟಿ ಮದುವೆನ ತಡಿಬೇಕು ಅನ್ನೋ ಆಸೆ ನಿನಗಿದ್ರೆ ಅದು ಮಾತ್ರ ಸಾಧ್ಯ ಇಲ್ಲ. ಅರ್ಜುನ್ ಮದುವೆಗೆ ಒಪ್ಕೊಂಡಿದ್ದಾನೆ, ನೀನು ಒಪ್ಕೊಳ್ಬೇಕು. ಅವನಿಗೇನೋ ಅದು ಒಪ್ಕೊಳ್ಳಿಲ್ಲ ಅಂದ್ರೆ ಪರಿಸ್ಥಿತಿ ನನ್ನ ಕೈ ಮೀರಿ ಹೋಗೋ ಥರ ಕಾಣಿಸ್ತಾ ಇದೆ. ಒಂದು, ಆ ಅಮೃತನ ಹೆದರ್ಸೋದಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಇನ್ನೊಂದು ಕಡೆ ಆ ಹೇಮ ನನ್ನ ಮದುವೆನ ನಿಲ್ಲಿಸ್ಬೇಕು ಅಂತ ಶತಾಯ ಗತಾಯ ಪ್ರಯತ್ನ ಪಡ್ತಿದ್ದಾಳೆ.
ವಿಷ್ಣು ಅಷ್ಟೊಂದು ಭಯ ಇಟ್ಟಿದ್ರು ಸಹ ಅವಳು ತನ್ನ ಪ್ರಯತ್ನನ ನಿಲ್ಲಿಸ್ತಾನೇ ಇಲ್ಲ. ಆ ಭೈರವನ್ ಶಕ್ತಿ ಮೇಲೆ ನನಗೆ ನಂಬಿಕೆ ಇಲ್ಲ. ಇನ್ಮೇಲೆ ನಾನು ಅವನ ಮೇಲೆ ಅವಲಂಬಿತ ಆಗೋದಿಲ್ಲ. ಅಮೃತನ್ ಎಲ್ಲ ಫಲಗಳು ನಿಷ್ಫಲ ಆಗ್ಬೇಕು. ನಾನು ಅರ್ಜುನ್ನ ಕರ್ಕೊಂಡು ನನ್ನ ಲೋಕನ ಸೇರ್ಕೋತೀನಿ. ಅನುರಾಗದ ಅರಗಿಣಿ ಅಂತರಿಕ್ಷದಲ್ಲಿ ಮಾಯ, ಅಂದುಕೊಂಡು ಅಪ್ಪಿದ್ದೆಲ್ಲ ಅಕ್ಷಿಗೆ ಛಾಯ. ಮೋಹ ದಾಹ ಇಹ ಪರ ಎಲ್ಲವೂ ಅಸ್ತಿ, ಉಳಿಯುವುದೊಂದೇ ಆದೀಶ್ವರಿಯ ಅಕ್ಕರೆಯ ಆಸ್ತಿ. ಅಮೃತ, ಏನಾಯ್ತಮ್ಮ? ನನ್ನ ಅರ್ಜುನ್ ಅವರು ನನ್ನಿಂದ ದೂರ ಆಗೋ ರೀತಿ ಕನಸು ಬಿತ್ತು. ಕನಸುಗಳು ಕಹಿಯಾದರೂ ಕಲ್ಪನೆಯು ಸಿಹಿಯಲ್ಲ. ಕಲ್ಪನೆಗಳು ಸಿಹಿಯಾದರೂ ವಾಸ್ತವಗಳು ಕಹಿಯಲ್ಲ. ಕಲ್ಪನೆ ವಾಸ್ತವಗಳೇ ಸತ್ಯ, ಉಳಿದೆಲ್ಲವೂ ಮಿಥ್ಯ. ಅದೇನ್ ಕನಸು? ಬಿಡಿಸಿ ಹೇಳು ಅಮೃತ. ಯಾರೋ ಮಾಯಾವಿ ನನ್ನ ಅರ್ಜುನ್ ಅವ್ರನ್ನ ಕರ್ಕೊಂಡು ಆಕಾಶದಲ್ಲಿ ಹಾರೋಗೋ ರೀತಿ ಕನಸು ಬಿತ್ತು. ಆಗ ನನ್ನ ತಾಳಿನೇ ನನ್ನ ಅರ್ಜುನ್ ಅವರಾಗಿ ಪರಿವರ್ತನೆ ಆದ್ರು. ಅವಳು ನನ್ನ ಅರ್ಜುನ್ ಅವ್ರ ಕೈ ಹಿಡ್ಕೊಂಡು ಆಕಾಶದಲ್ಲಿ ಮಾಯ ಆದ್ಲು. ಅಮ್ಮ, ನೀನು ಹೀಗೇನೂ ಊಟ ಮಾಡದೆ ಕಣ್ಣೀರು ಹಾಕ್ತಾ ಕೂತಿದ್ರೆ ಹೇಗಮ್ಮ? ತಾಳಿ ಕಟ್ಟಿದ ಗಂಡ ಎಲ್ಲರೂ ಮುಂದೆ ಕೆನ್ನೆಗೆ ಹೊಡೆದ್ರೆ ಎಂಥವ್ರಿಗೆ ಆಗಲಿ ನೋವಾಗಲ್ವಾ ಹೇಳಿ? ನನಗೆ ನಿಮ್ಮಪ್ಪ ಹೊಡೆದಿದ್ರಿಂದ ನೋವು ಆಗ್ತಾ ಇಲ್ಲ ಕರಣ್, ಆದರೆ ಅರ್ಜುನ್ ನಡವಳಿಕೆಯಿಂದ ನಂಗೆ ತುಂಬ ನೋವಾಗ್ತಾ ಇದೆ. ಏನಂತ ಹೀಗೆ ಹೇಳ್ತಾ ಇದ್ದೀರಾ? ಅರ್ಜುನ್ ಯಾವತ್ತೂ ನನ್ನ ವಿಷಯದಲ್ಲಿ ಈ ರೀತಿ ನಡ್ಕೊಂಡೇ ಇರಲಿಲ್ಲ. ನನ್ನನ್ನು ಉಳಿಸೋಕ್ಕೋಸ್ಕರ ನಿಮ್ಮ ಮಾವನ ಹತ್ರ ಎಷ್ಟೋ ಸಲ ಸುಳ್ಳು ಹೇಳಿದ್ದಾನೆ. ಆದರೆ ಇವತ್ತು ನನ್ನ ವಿರುದ್ಧವಾಗಿ ಹೀಗೆ ಸುಳ್ಳು ಹೇಳ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮ್ಮ ಮಾವ ನನ್ನ ಕೆನ್ನೆಗೆ ಹೊಡೆದ್ರು, ಒಂದೂ ಮಾತಾಡದೆ ಹಾಗೆ ಹೊಟ್ಟೋದ್ನಲ್ಲ, ಅದು ನಂಗೆ ತುಂಬ ನೋವಾಗ್ತಾ ಇದೆ ಚಿತ್ರ. ನನಗೂ ಹಾಗೆ ಅನ್ನಿಸ್ತಿದೆ ಅಮ್ಮ. ಅವನು ಯಾವತ್ತೂ ಹೀಗೆ ಬಿಹೇವ್ ಮಾಡಿರಲಿಲ್ಲ. ಆ ಮಣಿನ ಮನೆಗೆ ಕರ್ಕೊಂಡು ಬಂದು ತಪ್ಪು ಮಾಡಿಬಿಟ್ವಿ ಅಂತ ಅನಿಸ್ತಾ ಇದೆ. ಅವಳು ಬಂದಾಗ್ಲಿಂದ ನಮ್ಮ ಅರ್ಜುನ್ ಮನಸ್ಸು ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇಲ್ಲ. ಒಂದೊಂದು ಕ್ಷಣಕ್ಕೂ ಒಂದೊಂದು ರೀತಿ ವರ್ತಿಸ್ತಾ ಇರ್ತಾನೆ. ಇದಕ್ಕೆಲ್ಲ ಆ ಮಣಿನೇ ಕಾರಣ ಅಂತ ನನಗೆ ಅನಿಸ್ತಾ ಇದೆ. ಅಮೃತನ ಅರ್ಜುನ್ ಎಷ್ಟು ಪ್ರೀತಿಸ್ತಾನೆ ಅಂತ ನನಗೆ ಗೊತ್ತು ಅಮ್ಮ. ಅಂಥದ್ರಲ್ಲಿ ಇವ್ನು ಮಣಿನ ಮದುವೆ ಆಗೋದಕ್ಕೆ ಹೇಗೆ ಒಪ್ಕೊಳ್ತಾನೆ? ಈ ಮಣಿನೇ ನಮ್ಮ ಅರ್ಜುನ್ಗೆ ಏನೋ ಮಾಟನೋ ಮೋಡಿನೋ ಮಾಡ್ತಾ ಇದ್ದಾಳೆ ಅನ್ನಿಸ್ತಾ ಇದೆ. ಆ ಹುಡುಗಿ ಹತ್ರ ಯಾವುದೋ ಒಂದು ಕೆಟ್ಟ ಶಕ್ತಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹೌದು, ನನಗೂ ಹಾಗೆ ಅನಿಸ್ತಾ ಇದೆ. ಅವಳು ಹಿಂದೆ ಮುಂದೆ ತಿಳ್ಕೊಂಡಲೆ ಏಕಾಏಕಿ ಅವಳನ್ನ ಮನೆ ಕರ್ಕೊಂಡು ಬಂದ್ಬಿಟ್ವಿ ಅನಿಸ್ತಾ ಇದೆ. ಅವಳ ತಂದೆ ತಾಯಿ ಇಲ್ಲ, ತಾತ ಸತ್ ಹೋದ್ರು, ಅದೆಲ್ಲ ಒಪ್ಕೊಳ್ಳೋಣ. ಆದರೆ ಅವಳ ಕಡೆಯವರು ಅಂತ ಯಾರಾದರೂ ಒಬ್ರು ಇರಲೇಬೇಕಲ್ವಾ? ಅವ್ರನ್ನ ಕೇಳಿದ್ರೆ ಇವಳ ಬಗ್ಗೆ ಎಲ್ಲ ಗೊತ್ತಾಗತ್ತೆ. ಯಾವುದು ಅವಳ ಹಳ್ಳಿ? ಪುಷ್ಪಗಿರಿ ಅಂತ ಅರ್ಜುನ್ ಹೇಳಿದ್ ನೆನ್ಪು ಅಮ್ಮ. ಹಾಗಾದ್ರೆ ನಾಳೆನೆ ನಾನು, ನೀನು, ಚಿತ್ರ 3 ಜನ ಪುಷ್ಪಗಿರಿ ಹಳ್ಳಿಗೆ ಹೋಗೋಣ.
ಅಲ್ಲಿ ಹೋಗಿ ಅವಳ ಬಗ್ಗೆ ವಿಚಾರಿಸೋಣ. ಅವಳ ಬಗ್ಗೆ ಏನಾದರೂ ಒಂದು ಚೂರಾದರೂ ಗೊತ್ತಾಗುತ್ತೆ ನಮಗೆ. ನೋಡಿ, ಯಾವುದೇ ಕಾರಣಕ್ಕೂ ಇದು ವಿಷ್ಣುಗೂ ರುದ್ರಂಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಒಬ್ಬೊಬ್ಬರನ್ನು ಕತ್ತರಿಸಾಕ್ಬಿಡ್ತಾರೆ. ಅವ್ರ ಮನುಷ್ಯ ಅಲ್ಲ, ರಾಕ್ಷಸರು. ಹೇವಾ, ಊಟ ಮಾಡಮ್ಮ. ಮುತ್ತೈದರು ಉಪವಾಸ ಇರಬಾರ್ದು ಕಣೆ. ಚಿತ್ರ ಕೊಡು. ನಿನ್ ತಾಳಿ ಇಲ್ಲೇ ಇದೆ. ಅಂತರಂಗದ ಅನುರಾಗದ ಅರುಣ ಅಸ್ತಂಗತನಾಗದೇ ಇರನು. ಅರಿವಿಗೂ ಬಾರದೆ ಅಂತರಿಕ್ಷದಲ್ಲಿ ಕರಗಿ ಹೋಗುವನು. ತಡೆದರೂ ಹಿಡಿದರೂ ಕರಗದೆ ಇರನು. ಕವಡೆ ಕಪಾಲಿಕನು ಇದನ್ನೇ ಹೇಳಿಹನು. ಅಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ಕಟು ಸತ್ಯನೇ ಹೇಳ್ತಾ ಇದ್ದೀನಿ. ಅದನ್ನ ನೀನು ಒಪ್ಕೊಳ್ಳೇಬೇಕು ಅಮೃತ. ಇದೇ ಕಾರಣಕ್ಕೆ ನಿನ್ನನ್ನು ಜಪ ಮಾಡು ಅಂತ ಹೇಳಿದ್ದೆ. ಆದರೆ ನೀನು ನನ್ನನ್ನು ರಕ್ಷಣೆ ಮಾಡೋದಕ್ಕೆ ನಿನ್ನ ಜಪನ ನಿಲ್ಲಿಸಿದೆ. ಈಗ ನಿನ್ನ ಗಂಡ ನಿನ್ನಿಂದ ದೂರ ಆಗೋ ಸಮಯ ಬಂದಿದೆ. ಅದನ್ನು ನೀನು ಒಪ್ಕೊಳ್ಳೇಬೇಕು. ಅದೇ ನಿನ್ನ ಕನಸಿನಲ್ಲಿ ಮುನ್ಸೂಚನೆಯಾಗಿ ಕಂಡಿರುವುದು. ಮಾಂಗಲ್ಯದ ಮಹಿಮೆ, ಪತಿವ್ರತೆಯ ಹಿರಿಮೆ, ಸತಿಪತಿಗಳ ಗರಿಮೆ ಎಲ್ಲವೂ ಮಣ್ಣಾಗುವ ಮುನ್ಸೂಚನೆ. ಅಂತರಂಗದ ಆರ್ತನಾದವೇ ಶಾಶ್ವತ, ಉಳಿದೆಲ್ಲವೂ ನಶ್ವರ. ಅಮ್ಮ, ನನ್ನ ಅರ್ಜುನವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನನ್ನ ಅರ್ಜುನವ್ರು ಇಲ್ಲದೆ ಬದುಕೋದು ಒಂದೇ, ಅವ್ರ ನೆನಪಲ್ಲಿ ಸಾಯೋದು ಒಂದೇ. ನಾನು ಅರ್ಜುನವ್ರಿಗೋಸ್ಕರ ಏನೇನು ಮಾಡಿದ್ದೀನಿ ಅಂತ ನಿಮಗೆ ಗೊತ್ತು ಅಲ್ವಾ? 3 ತೊರೆಯಲಾರ, 6 ಮರೆಯಲಾರ, 3 6 ಸೇರಿ ನವರಂಧ್ರ. ಮೆಟ್ಟಿ ನಿಂತರೆ ನಾರಾಯಣನ ನಲ್ಮೆಗೆ ಅದುವೇ ಲಾಂಧ್ರ. ಆಗ ಗೋಚರವಾಗುವುದು ಅಂತರಂಗದ ಆಕಾಶದಲ್ಲಿ ಚಂದ್ರ. ಆಶಾ ಪಾಶ ಕ್ಲೇಶಗಳನ್ನು ತೊರೆಯಬೇಕು, ಮದ ಮೋಹ ಮಾತ್ಸರ್ಯಗಳನ್ನು ಮರೆಯಬೇಕು ಅಮೃತ. ಅಮ್ಮ, ನಿಮ್ಮ ವಚನಗಳಲ್ಲಿ ಹೇಳಿದ್ರೆ ನನಗೇನು ಅರ್ಥ ಆಗುತ್ತೆ? ಅದೇನು ಅಂತ ಬಿಡಿಸಿ ಹೇಳಿ.